ಸಂವಿಧಾನ ರಚನೆನ ಯಾವಾಗ ರಚಿಸಿದ್ರು ಅವ್ರನ್ನ ಈ 1 ವರ್ಷಕ್ಕೆ ಚೇಂಜ್ ಮಾಡಬೇಕು. ಆ ಸಂವಿಧಾನ ರಚನೆ ಚೇಂಜ್ ಆಗ್ತಿಲ್ಲ, ಅದನ್ನ ಇವಾಗ ಚೇಂಜ್ ಮಾಡಬೇಕು ಅಂತ ಫಿಲಸ್ ಅಲ್ಲಿ ತೆಗ್ದವ್ರೆ. ದಯವಿಟ್ಟು ಸರ್ಕಾರಕ್ಕೆ ಗೊತ್ತಾಗಲಿ, ಜನಗಳಿಗೆ ಗೊತ್ತಾಗಲಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ಸೂಪರ್ ಸಿನಿಮಾ. ಚೆನ್ನಾಗಿದೆ ಚೆನ್ನಾಗಿದೆ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ 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 ಬ್ಲಾಕ್ ಬಸ್ಟರ್ ಸರ್, ಸೂಪರ್ ಆಗೈತೆ ಸರ್. ಚೆನ್ನಾಗಿ ಫೈಟ್ ಮಾಡವ್ರೆ, ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗಳು ಕೂಡ ಆಕ್ಟ್ ಮಾಡಿದಲ್ಲ ಅದರಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ ಸೇರಿ ಎಲ್ಲರೂ ಒಳ್ಳೆ ಒಳ್ಳೆ ಪಾತ್ರ ಮಾಡಿದ್ದಾರೆ, ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ನಮ್ಮ ಮಗಳು ಮಾಡಿದ್ದಾರೆ. ನಾವೇ ಅನುಭವಿಸಿದ ನೋವಿನ ಕತೆ, ನಾವೇ ಅನುಭವಿಸಿದ ದೇವದಾಸಿ ಪದ್ಧತಿ ಕತೆ, ನಾವೇ ಅನುಭವಿಸಿದ ಅಸ್ಪೃಶ್ಯತೆಯ ಕತೆ. ಇವತ್ತು ಸಿನಿಮಾ ಸಮಾನತೆ ಬಗ್ಗೆ ಕೇವಲ ಹಳ್ಳಿಗಳ ಬಗ್ಗೆ ಮಾತಾಡ್ತಾರಲ್ಲ, ಇವತ್ತು ಸಂವಿಧಾನನ ಸಮಾನತೆನ ಹಳ್ಳಿಗೂ ತಲುಪಿಸಬೇಕಂತ ಒಂದು ವಿಜಯನ ಅದ್ಭುತವಾದ ಕಾಂಟೆಂಟ್ನ ತಗೊಂಡು ಒಪ್ಕೊಂಡು ಪ್ರತಿಯೊಬ್ಬರಿಗೂ ತಲುಪಿಸಿದ್ದಾರೆ. ಎಲ್ಲ ಉಳ್ಳೂರು ಪರ ಸಿನಿಮಾ ಮಾಡ್ತಿದ್ರು, ಏನೋ ಒಂದು ಕಂಟೆಂಟ್ಸ್ ಮಾಡೋದು. ಆದರೆ ಒಂದು ಸಮಾನತೆ ಬಗ್ಗೆ, ಶೋಷಣೆ ಬಗ್ಗೆ ಇವತ್ತಿನವರೆಗೂ ಇಂದಿಗೂ ಜೀವತ್ವವಿರುತ್ತೆ. ಹಳ್ಳಿ ಕಡೆ ಅಸಮಾನತೆ ಬಗ್ಗೆ ಧ್ವನಿ ಎತ್ತಿದ್ದಾರೆ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದೆ. ಸಿನಿಮಾ ಗೆಲ್ಲಿಸಬೇಕು ಈ ನಾಡಿನ ಜನತೆ ಅಂತ ಹೇಳ್ತೀನಿ ಈ ಮೂಲಕ. ತುಂಬಾ ಚೆನ್ನಾಗಿದೆ ಮೂವಿ. ನಮ್ಮ ಹಳ್ಳಿಯಲ್ಲಿ ಹೆಂಗ್ ನಡ್ಕೊಬೇಕು ಅಂತ ಇದು ತುಂಬಾ ಚೆನ್ನಾಗಿ ನೋಡ್ಸಿದ್ದಾರೆ. ಇದು ತುಂಬಾ ಪ್ರತಿಯೊಂದು ಹಳ್ಳಿಗೂ ಇದು ಮುಟ್ಟಬೇಕು, ಜನಗಳೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ, ಎಲ್ಲ ಒಂದೇ. ನಾನು ಗಣೇಶ್ ಅವ್ರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, ನಮ್ಮ ವಿಜಯ್ ಸರ್ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದರಲ್ಲಿ ಸುಮಾರು 30 ಸಾರಿ ನನಗೆ ಕಾಣಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಫಿಲಿಂ ಬಗ್ಗೆ ಹೇಳ್ತಾ ಇದ್ದೀನಿ, ತುಂಬಾ 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 ಚೆನ್ನಾಗಿದೆ. ಅಲ್ಟಿಮೇಟ್ ಫಿಲಿಂ, ಫೈನ್ ಡೈರೆಕ್ಷನ್, ಫೈನ್ ಫೋಟೋಗ್ರಫಿ, ಫೈನ್ ಸೂಪರ್ ಆಕ್ಟಿಂಗ್. ಅದರಲ್ಲಿ 4 ಜನ, ಉಮಾಶ್ರೀ ಮೇಡಮ್, ವಿಜಯ್ ಕುಮಾರ್ ಸರ್, ಅಂಡ್ ದೆನ್ ನಮ್ಮ ರಾಜ್ಬಿ ಶೆಟ್ಟಿ, ಅಂಡ್ ದೆನ್ ಇನ್ನೊಬ್ರು ಮೇಡಮ್, ಅವರ ಡಾಕ್ಟ್ರು. ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವರ ಕತೆ ಸೂಪರ್ ಆಗಿದೆ, 1 ಸೆಕೆಂಡ್ ಯಾರಿಗೂ ಬೇಜಾರಾಗೋದಿಲ್ಲ. ಆಮೇಲೆ ಇದರೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಸಮಾಜದಲ್ಲಿ ಇರೋಂಥ ಪಿಡುಗೇನಿದೆ ಮೇಯ್ನ್ ಆಗಿ ಅಸಮಾನತೆ ವಿರುದ್ಧವಾಗಿ ಹೋರಾಡಿರೋದನ್ನ ತೋರಿಸಿದ್ದಾರೆ. ಜೀತ್ ಪದ್ಧತಿ ಬಗ್ಗೆ ವಿರೋಧ ಮಾಡೋದಕ್ಕೆ ತೋರಿಸಿದ್ದಾರೆ ಅಂಬೇಡ್ಕರ್ ಅವರು. ಸಮಾನತೆ ಬಗ್ಗೆ ಇದನ್ನ ತೋರಿಸಿದ್ದಾರೆ, ಪ್ರತಿಯೊಬ್ಬರು ನೋಡಬೇಕು. ಜೊತೆಗೆ ಏನು ದೇವದಾಸಿ ಪದ್ಧತಿ ಇದೆ, ದೇವದಾಸಿ ಪದ್ಧತಿಯಿಂದ ಹೆಣ್ಮಕ್ಳನ್ನ ದೇವದಾಸಿನಾಗಿ ಮಾಡ್ತಾರೆ, ಅದು ತಪ್ಪು ಅನ್ನೋದನ್ನ ತುಂಬ ಚೆನ್ನಾಗಿ ಇದುವರೆಗೂ ಯಾವ ಒಂದು ಚಿತ್ರದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ, ಇಷ್ಟೊಂದು ಚೆನ್ನಾಗಿ ದೇವದಾಸಿ ಪದ್ಧತಿ ಬಗ್ಗೆ ಆಂದೋಲನ ನಡೆದಿದೆ. ಪ್ರತಿಯೊಬ್ಬರು ಸಮಾಜದ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನೋಡಿ, ಇದರಲ್ಲಿ ಇಂಥ ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿರೋಂಥ KP ಸತ್ಯಪ್ರಕಾಶ್ ಸಾರು ಹಾಗೂ ಹೇಮಂತ್ ಗೌಡ್ರು ನೋಡಿ, ನಿಮ್ಮ ಹಿಂದೆನೇ ಇದ್ದಾರೆ ಸಾಧನಾ ಮೇಡಮು. ಇಂಥವ್ರನ್ನ, ಈ ನಟ ನಟಿಯರನ್ನ ಎಲ್ಲ ಹೊರಗಡೆ ತರಬೇಕಂದ್ರೆ ನಿರ್ಮಾಣ ಮಾಡಿರೋವಂಥ ನಿರ್ಮಾಪಕರದ್ದು ಅವ್ರಿಗೆ ದೊಡ್ಡ ಹೆಸರು ಬರಬೇಕಂದ್ರೆ ನಿಮ್ಮಂಥವ್ರಿಂದನೇ ಅಂಥ ನಿರ್ಮಾಪಕರು ಇದ್ದರೆ ಮಾತ್ರ ಎಲ್ಲ ನಟ ನಟಿಯರು ಹೊರಗಡೆ ಬರ್ತಾರೆ. 100 ಜನ 1000 ಜನಕ್ಕೆ ಅನ್ನ ಕೊಡ್ತಾರೆ. ಈ ಮೂವಿನ ಕುಟುಂಬ ಸದಸ್ಯರು ಎಲ್ಲರೂ ಕೂಲಂಕುಷವಾಗಿ ಬಂದು ಪ್ರೀತಿಯಿಂದ ನೋಡುವಂಥ ಮೂವಿ ಇದು. ಖಂಡಿತ ಒಂದು ಕನ್ನಡ ಸಿನಿಮಾನ ಗೆಲ್ಲಿಸಿ. ಮತ್ತೆ ನಿರ್ದೇಶಕರು ಬಹಳ ಚೆನ್ನಾಗಿ ಡೈಲಾಗ್ ಆಗಲಿ, ಸ್ಟೋರಿ ಆಗಲಿ, ಹಳ್ಳಿ ಸೊಗಡಿಂದ ಒಂದು ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಎಲ್ಲ ಸಮಾನತೆ ಬೇಕನ್ನೋದು ಒಂದು ತೋರಿಸಿದ್ದಾರೆ. ಕನ್ನಡ ಅಭಿಮಾನಿಗಳು ಎಲ್ಲ ಕನ್ನಡ ಫಿಲಂ ನೋಡಿ ಅಂತ ನಾನು ಕೋಡ್ಕೊಂತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಮೂವಿ ಸಖತ್ತಾಗಿದೆ. ರೈತರ ಬಗ್ಗೆ ಮತ್ತು ಮಣ್ಣಿನ ಬಗ್ಗೆ ನಮ್ಮ ದುನಾಯಿದೆ ಸಾರ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ನಮ್ಮ ಬಾಸು ಕಣ್ಣಲ್ಲಿ ನೀರೇ ತರಿಸ್ಬಿಟ್ಟಿದ್ದಾರೆ. ಹಾಗೆ ರಾಜ್ಬಿ ಶೆಟ್ಟಿ ಭಯಂಕರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಅವ್ರನ್ನ ಉಗ್ರ ರೂಪ ನೋಡ್ತೀವಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಮಾಡಬೇಡಿ ಮೂವಿನ. ಥ್ಯಾಂಕ್ ಯು.